ಕನ್ನಡ ವಾಹಿನಿಗೆ ಸ್ವಾಗತ. ಇನ್ನು ಮುರುಗೋಡ ಪಟ್ಟಣದಲ್ಲಿ ಹೊಸ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸವದತ್ತಿ ತಾಲೂಕು ಘಟಕದ ವತಿಯಿಂದ ಮುರುಗೋಡ್ ಮಾರ್ಗವಾಗಿ ಸರಿಯಾದ ವೇಳೆಗೆ ಬಸ್ ಸಂಚಾರ ವ್ಯವಸ್ಥೆ ಮಾಡುವುದು ಹಾಗೂ ಹೆಚ್ಚುವರಿ ಸೋಗಲ ಕ್ಷೇತ್ರಕ್ಕೆ ಹಾಗೂ ತಾಂಡಗಳಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡುವ ಕುರಿತು ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಕರವೇ ಸವದತ್ತಿ ತಾಲೂಕು ಅಧ್ಯಕ್ಷರು ಆದ ಉದಯ್ ಚಿಕ್ಕನವರ್, ಅತಿ ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸಿ, ಇಲ್ಲದಿದ್ದರೆ ಹೆದ್ದಾರಿ ಬಂದ್ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರ ಹಲವಾರು ಭಾಗ್ಯಗಳನ್ನು ಕೊಟ್ಟಿದೆ. ಅದರಿಂದ ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಬಸ್ ಅಲ್ಲಿ ತಿರುಗಾಡುವ ಉದ್ದೇಶದಿಂದ ಶಾಲಾ ಕಾಲೇಜುಗಳಿಗೆ ಸುಮಾರು 32 ಹಳ್ಳಿ ಹೊಂದಿರುವಂತಹ ಈ ಊರಿನಿಂದ ಸಂಚರಿಸಬೇಕಾದರೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಘಟಕ ವ್ಯವಸ್ಥಾಪಕರು ಅತಿ ಶೀಘ್ರದಲ್ಲಿ ಸಬಲು ಮಾರ್ಗವಾಗಿ ಹೋಗುವಂತ ಬಸ್ಗಳನ್ನು ಹೆಚ್ಚುವಾಗಿ ಒದಗಿಸಬೇಕು ಹಾಗೂ ಮೇಲುಗಡೆ ಹೊರಕ್ಕೆ ಶಾಲೆಯಲ್ಲಿ ಒಂದು ಬಸ್ ನಿಲ್ದಾಣ ನಿಲ್ಲುವಂತ ಒಂದು ಸೌಕರ್ಯ ಆಗಬೇಕು. ಹೈವೇ ಹತ್ತಿರ ಒಂದು ನಿಮ್ಮದೇ ಆದಂತಹ ಇಲಾಖೆ ಒಂದು ಇನ್ನೊಂದು ಬಸ್ ನಿಲ್ದಾಣ ಆಗುವಂತ ಕೆಲಸ ಮಾಡಬೇಕು. ಹಾಗೆ ಬೆಳಿಗ್ಗೆ ಇಲ್ಲಿ ಹೋಗುವಂತ ಸಂಚರಿಸುವಂತ ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನಾನುಕೂಲತೆ ಐತಿ. ಆಮೇಲೆ ಬೈಲಹೊಂಗಲ ಘಟಕ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಗಿದೆ. ಈ ವೇಳೆ ವಿಜಿ ಹೊಸಮನಿ ಡಿಪೋ ಮ್ಯಾನೇಜರ್ ವಿಜಿ ಪುಡಕಲಕಟ್ಟಿ, ಇನ್ಸ್ಪೆಕ್ಟರ್ ತಾಲೂಕು ಅಧ್ಯಕ್ಷರು ಉದಯ್ ಕುಮಾರ್ ಚಿಕ್ಕಣ್ಣವರ್, ಬೇಮಶಿ ಕಿವಡಿ ತಾಲೂಕು ಉಪಾಧ್ಯಕ್ಷರು, ಕರವೇ ಪದಾಧಿಕಾರಿಗಳು ಭರತ ಚೆನ್ನನವರ್, ಆದಿತ್ಯ ಬಾಳಿಕಾಯಿ, ದೀಪಕ್ ಬಾಳಿಕಾಯಿ, ಅಭಿಷೇಕ್ ಗುರುವನ್ನವರ್, ಗಿರೀಶ್ ಆಳಾಜ್, ಮುತ್ತುರಾಜ್ ಚಿನ್ನನವರ್, ಸಾದಿಕ್ ಸುಣದುಳ್ಳಿ, ರವಿ ಚಿನ್ನನವರ್, ವಿನಾಯಕ ಕುಂಬಾರ್, ಅಮೋಘ ಬಾಳಿಕಾಯಿ, ಹನುಮಂತ ಬೂದುಗಟ್ಟಿ, ಶ್ಯಾಮ್ ಮಾಥುರ್, ಸುಹೇಲ್ ನದಾಫ್, ವರುಣ್ ಕರಿಗಾರ್, ಬಸಯ್ಯ ಶಿವಪ್ಪಯ್ಯನವರ ಮಠ, ಶೈಲೇಶ್ ಮೈಕೇರಿ, ಅರ್ಜುನ್ ಬೂದುಗಟ್ಟಿ, ಮಣಿಕಂಠ ಕುಂಬಾರ್, ಪೃಥ್ವಿರಾಜ್ ಸೂರ್ಯವಂಶಿ, ಇಮಾಂ ಪೆಂಡಾರಿ, ರಘು ಬೂದಗಟ್ಟಿ, ಮೋಹನ್ ಕಲ್ಗುಡಿ ಸೇರಿ ಅನೇಕ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.